ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಬಂದು ಆಗಲೇ 11:30 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದು ಮಂಗಳವಾರ. ಕೆಲಸ ಎಲ್ಲ ಹಂಗೆ ಇದೆ, ಏನು ಕೂಡ ಕೆಲಸ ಮಾಡಿಲ್ಲ ಬೆಳಗ್ಗೆಯಿಂದ. ಎದ್ದಿದ್ದೆ ಬೆಳಗ್ಗೆ ತುಂಬ ಲೇಟ್ ಆಯಿತು. ನೆನ್ನೆಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಿ ಸುಸ್ತಾಗ್ಬಿಟ್ಟಿತ್ತು. ಸುಮ್ಮನೆ ನೈಟ್ ರಾತ್ರಿ ಅಂದರೆ ಮನೆಗೆ ಬರೋಷ್ಟೊತ್ತಿಗೆ 7:30 8 ಗಂಟೆ ಹತ್ತತ್ರ ಆಗಿತ್ತು. ಇನ್ನು ಬಂದು ಬೇಗ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಟೈಮ್ ಆಗಲಿ 7:15 7:30 ಆಗಿತ್ತು. ಅವಾಗ ಎದ್ದಿದ್ದೀನಿ. ಎದ್ದು ಬಂದ ತಕ್ಷಣ ಇನ್ನು ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ದೆ. ಅಡುಗೆ ಎಲ್ಲ ಮಾಡಿ ಇನ್ನು ಊಟ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಇನ್ನು ಗುಂಡನ್ನ ರೆಡಿ ಮಾಡಿಬಿಟ್ಟು ಅಂಗನವಾಡಿಗೆ ಕಳಿಸ್ದೆ. ಅವನು ಕೂಡ ಬೆಳಗ್ಗೆ ಬಂದುಬಿಟ್ಟು ಮೊನ್ನೆದು ಕೋಸಿತ್ತಲ್ಲ, ಅರ್ಧ ಕೋಸು ಬಸ್ಸಾರು ಮಾಡಿ ಅರ್ಧ ಕೋಸು ಹಂಗೆ ಎತ್ತಿಟ್ಟಿದ್ನ, ಅದು ಇತ್ತಲ್ಲ. ಇವತ್ತು ಹಂಗೆ ಬೆಳಗ್ಗೆ ಬಸ್ಸಾಂಬಾರು ಮಾಡಿ ಪಲ್ಯ ಎಲ್ಲ ಮಾಡಿ ಮುದ್ದೆ ಮಾಡಿದೆ ಬಿಸಿದು. ಇನ್ನು ನಮ್ಮ ಮನೆಯವರು ಗುಂಡ ನಾನು 3 ಜನ ಊಟ ಮಾಡಿ ಅವರಿಬ್ಬರು ಅಪ್ಪ ಮಗ ಊರೊಳಗೆ ಹೋದರು. ಹಾಗೆ ಗುಂಡನ ಬಿಟ್ಟು ಬರ್ತೀನಿ ಅಂತೇಳಿ ಇನ್ನು ಬಂದಿಲ್ಲ ನಮ್ಮ ಮನೆಯವರು. ನಾನು ಕೂಡ ಊಟ ಮಾಡಿ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಏನು ಕೆಲಸನೇ ಮಾಡಿಲ್ಲ, ಅಸಲು ಊಟ ಮಾಡಿದ್ದಷ್ಟೇ ಅಡುಗೆ ಮಾಡಿಕೊಂಡು. ಇನ್ನು ಮಿಕ್ಕಿರೋ ಕೆಲಸ ಎಲ್ಲ ಹಂಗೆ ಇದೆ. ಒಂದು ದಿನ ಒಂದು ಟೆನ್ಷನ್ನು, ಒಂದು ಟೆನ್ಷನ್ ಅಂತೂ ಬಗೆಹರಿತು. ಮತ್ತು ಹಾಸ್ಪಿಟಲ್ದು ಸುದ್ದಿ ಇನ್ನು 1-2 ತಿಂಗಳು ಆರಾಮಾಗಿರ್ಬೋದು, ಏನು ಟೆನ್ಷನ್ ಇಲ್ಲ. ಇವಾಗಿಂದ ಬಂದುಬಿಟ್ಟು ಸ್ವಲ್ಪ ಯೂಟ್ಯೂಬ್ ಕೆಲಸ ಮತ್ತು ಮನೆ ಮೇಂಟೇನು, ಮನೆ ಕೆಲಸ ಮತ್ತು ಸ್ವಲ್ಪ ಜವಾಬ್ದಾರಿ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಕೂಡ ಯೋಚನೆ ಮಾಡಿಕೊಂಡು ಎಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಇನ್ನು ಟೈಮ್ ಕಳಿಬೇಕಾಗುತ್ತೆ. ಇವಾಗಿಂದ ನೋಡ್ಬೋದು, ನಾನು ಎಷ್ಟು 2 ಸರಿನ ಬಟ್ಟೆ ಒಗ್ದಿದ್ದೀನಿ. 2 ಸರಿ ಬಟ್ಟೆ ಒಗೆದು ಸುಮ್ಮನೆ ತಂದು ಟ್ರೈ ಮೇಲೆ ಇಡ್ತಾ ಇದ್ದೆ. ಅಸಲು ಮಚ್ಚೇ ಇಲ್ಲ ಇಷ್ಟು ದಿನ ಆದರೂ ಕೂಡ. ಇನ್ನು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಹೆಂಗಿದೆಯೋ ಹಂಗೆ ತೋರಿಸ್ತಾ ಇದ್ದೀನಿ. ಏನು ಕೂಡ ಎತ್ತಿಟ್ಟಿಲ್ಲ. ಇನ್ನು ಪಾತ್ರೆ ಅಂತೂ ಹೊರಗಡೆ ಒಂದು ರಾಶಿ ಇದ್ದಾವೆ. 2 ದಿನ ತುಂಬ ಸಮಾಧಾನ ಆಗಿತ್ತು ನನಗೆ. ಏನಂದರೆ ಮಳೆ ಬಂದು ಒಂದು ಸ್ವಲ್ಪ ತಂಪಿತ್ತು. ಆಗಲೇ ಮತ್ತೆ ನೆನ್ನೆಯಿಂದ ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇವಾಗ. ನೋಡಿ, ಪಾತ್ರೆ ಕೂಡ ಇಟ್ಟಿದ್ದೀನಿ, ಪಾತ್ರೆ ಕೂಡ ತೊಳೆದಿಲ್ಲ. ಬಿಸಿಲು ಆಲ್ರೆಡಿ ಬಂದುಬಿಟ್ಟಿದೆ. ತೊಳೆದಿಡಬೇಕು ಎಷ್ಟೊತ್ತಾದ್ರೂ ಆಗಲಿ. ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಪಾತ್ರೆ ಒಂದು ತೊಳೆದು ಎಲ್ಲ ಎತ್ತಿಟ್ಬಿಟ್ರೆ ಸಮಾಧಾನ ಆಗುತ್ತೆ. ಇನ್ನು ನೆನ್ನೆ ಸ್ವಲ್ಪ ರೇಷನ್ ಕೂಡ ತಂದಿದ್ದೆ, ಅದೆಲ್ಲ ಕೂಡ ಜೋಡಿಸ್ಬೇಕು, ನೀಟಾಗೆ ಎತ್ತಿಡಬೇಕು. ಇನ್ನು ಸೋಪು ಮತ್ತು ಎಣ್ಣೆ ಅದೆಲ್ಲ ಖಾಲಿ ಆಗಿತ್ತು. ಇನ್ನು ಯಾವಾಗಲೂ ಕೂಡ ನಮ್ಮ ಮನೆಯವ್ರಿಗೆ ಒಂದೊಂದು ಐಟಮ್ ಹೇಳ್ತಾಯಿದ್ರೆ ಕೋಪ ಮಾಡ್ಕೊತಾ ಇರ್ತಾರೆ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಇನ್ನು ಆಗಲೆಲ್ಲ ಹೇಳೋದು ಬೇಡ. ತೀರ ನಾವು ಊರೊಳಗಿದ್ರೆ ಬಿಡು, ನಾವೇ ತೊಗೊಂಬಂದು ಮಾಡ್ಕೋಬೋದು. ಇನ್ನು ಊರೊಳಗೆ ಹೋಗ್ತಾ ಇರ್ತಾರಲ್ಲ, ಆವಾಗ ಹೇಳಿದ್ರೆ ಆಗಲೆಲ್ಲ ಒಂದೊಂದು ಹೇಳ್ತೀಯ, ಒಂದೇ ಸತಿ ಹೇಳಲ್ಲ ಅಂತ ಬೈತಾರೆ ಅಂತ ಹೇಳಿಬಿಟ್ಟು ಹೆಂಗೋ ನೆನ್ನೆ ಹಾಸ್ಪಿಟಲ್ಗೆ ಹೋಗಿದ್ನಲ್ವ, ಸ್ವಲ್ಪ ಅಮೌಂಟ್ ಮಿಕ್ಕಿತ್ತು. ಅದಕ್ಕೆ ತರಕಾರಿ ಮತ್ತು ಸ್ವಲ್ಪ ರೇಷನ್ ಎಲ್ಲ ತೊಗೊಬಂದಿದ್ದೀನಿ. ಅದನ್ನೆಲ್ಲ ಕೂಡ ಇವಾಗ ಎತ್ತಿಡಬೇಕು. ಎತ್ತಿಟ್ಬಿಟ್ಟು ಬಟ್ಟೆ ಎಲ್ಲ ಮಡಚಿ ಸ್ವಲ್ಪ ಕೆಲಸ ಇದೆಲ್ಲ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇನ್ನು ಎಷ್ಟು ಸತಿ ನಾನು ಕ್ಲೀನ್ ಮಾಡಿದ್ರು ಕೂಡ ಅಷ್ಟೇ. ಇನ್ನು ಬಟ್ಟೆ ತೊಗೊತೀನಿ ಅಂದಾಗ ಕೂಡ ಎಲ್ಲ ಕೂಡ ಬೀಳ್ತಾನೇ ಇರುತ್ತೆ ಕೆಳಗಡೆ. ಇನ್ನು ಟ್ರೈ ಕೂಡ ಮಾಡಿದ್ದೀನಲ್ವ, ಅಂದರೆ ಟ್ರೈಸ್ ಮಾಡಿದ್ದೀನಲ್ವ, ಎಲ್ಲ ಡಿವೈಡ್ ಮಾಡಿ ಇಡೋದಕ್ಕೆ. ಇನ್ನು ಡ್ರೆಸ್ ಅಂತೂ ಎಷ್ಟು ದಿನ ತೊಗೊಂಬಿಟ್ಟು ಅವನು ಕೂಡ ಮಡಚಿಟ್ಟಿರಲಿಲ್ಲ, ಹಂಗೆ ಇಟ್ಟಿದ್ದೆ. ಡ್ರೆಸ್ ಎಲ್ಲ ಕೂಡ ನಾನು ಅಂದರೆ ಡೈಲಿ ಯೂಸ್ಗೆ ಹಾಕೋ ಮಾತ್ರ ಇಲ್ಲಿ ದಾರದ ಮೇಲೆ ಹಾಕ್ತೀನಿ. ಇನ್ನು ಡ್ರೆಸ್ ಅವೆಲ್ಲ ಕೂಡ ಒಂದು ಬ್ಯಾಗಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಇನ್ನು ಯಾವಾಗಲೂ ಕೂಡ ಎಲ್ಲಾದರೂ ಹೋದಾಗ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ. ನಮ್ಮ ಮನೇಲಿದ್ರಂತೂ ಡ್ರೆಸ್ ಏನು ಹಾಕ್ಕೊಳ್ಳೋದಿಲ್ಲ. ಹಂಗಾಗಿ ಅವನು ಕೂಡ ನಾನು ಜಾಸ್ತಿ ಅಂದರೆ ಹೊರಗಡೆ ಇಡೋದಿಲ್ಲ. ಇನ್ನು ಅವಾಗ ಎಲ್ಲ ಕೂಡ ಮಡಚಿ ನೀಟಾಗಿ ಇಡ್ತಾ ಇದ್ದೆ. ಈ ಸತಿನೇ ತುಂಬ ಗ್ಯಾಪ್ ಆಗಿಬಿಡ್ತು. ಇನ್ನು ಮನೆ ಕೂಡ ಅಷ್ಟೇ ಸಖತ್ತು ಒಂಥರ ಧೂಳು ಅದೆಲ್ಲ ಕೂಡ ಆಗಿದೆ. ಅದೆಲ್ಲ ಇನ್ನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇನ್ಮೇಲೆ ದಿನ ಒಂದೊಂದು ಕೆಲಸ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಇನ್ನು ಒಂದು ದೊಡ್ಡ ಟೆನ್ಷನ್ ಕೂಡ ಕ್ಲಿಯರ್ ಆಯ್ತಲ್ಲ, ಇವಾಗ ಸಮಾಧಾನ ಆಯಿತು ನನಗೆ. ಇನ್ನು ನೆಕ್ಸ್ಟ್ ಇದೆ. ಇನ್ನು ನಾನು ಇವಾಗ ಸದ್ಯಕ್ಕೆ ಸ್ವಲ್ಪ ರಿಲೀಫ್ ಆಯಿತು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಎಲ್ಲ ಸ್ಟಾರ್ಟ್ ಮಾಡಿದೆ. ನೈಟಿ ಮತ್ತು ಡೈಲಿ ಹಾಕ್ಕೊಳ್ಳೋ ಮಾತ್ರ ಎಲ್ಲ ದಾರದ ಮೇಲೇ ಹಾಕ್ಬಿಡ್ತೀನಿ, ನನ್ನ ಬಟ್ಟೆ ಮತ್ತು ಮನೆಯವ್ರ ಬಟ್ಟೆ. ಇನ್ನು ಗುಂಡಿನ ಬಟ್ಟೆ ಅಂತೂ ಹೊರಗಡೆ ಇಡೋದಿಲ್ಲ, ಎಲ್ಲ ಕೂಡ ಮಡಚಿಬಿಟ್ಟು ಬಾಕ್ಸಲ್ಲಿ ಇಡ್ತೀನಿ. ಯಾಕೆಂದರೆ ಈ ಮನೇಲಂತೂ ಸಖತ್ತು ಇದ್ದಾವೆ, ಹಲ್ಲಿಗಳು ಮತ್ತು ಇಲಿಗಳು ಕಾಟ ಜಾಸ್ತಿ ಇದೆ. ಇನ್ನು ಮಕ್ಕಳ ಬಟ್ಟೆ ಮೇಲೆ ಅಲ್ಲಿ ಎಲ್ಲ ಓಡಾಡಿದ್ರೆ ಮತ್ತೇನಾದರೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವನ ಮಾತ್ರ ನಾನು ಕಡೆಯಲ್ಲೇ ಇಡೋದಿಲ್ಲ, ಎಲ್ಲ ಕೂಡ ಮಡಚಿ ನೀಟಾಗಿ ಇಟ್ಬಿಡ್ತೀನಿ ಅವನ ಬಟ್ಟೆ ಮಾತ್ರ. ಇನ್ನು
ಕಿಚಿಲೆಲ್ಲ ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ಅದಕ್ಕೂ ಒಂದು ಸ್ವಲ್ಪ ಪ್ಲೇಸ್ ಮಾಡಬೇಕು. ಯಾಕೆಂದರೆ ದಿವಾನ್ ಕಾಟ್ ಮೇಲೆ ಜಾಸ್ತಿ ಭಾರನೂ ಇಡಬಾರ್ದು. ಒಂದು ಕಡೆ ಭಾರ ಇರುತ್ತೆ, ಒಂದು ಕಡೆ ಭಾರ ಇರೋದಿಲ್ಲಲ್ಲ. ಮತ್ತು ಅಂದರೆ ಸ್ವಲ್ಪ ಎತ್ತು ತಗ್ಗು ಆಗ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಆ ಕಿಚಿಲೆಲ್ಲ ಇಳಿಸ್ಬಿಟ್ಟು ಒಂದು ಹತ್ರ ನೀಟಾಗಿ ಇದು ಮಾಡಬೇಕು. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದುಬಿಟ್ಟು ಸಡನ್ನಾಗಿ ಒಂದು ಬಕೆಟ್ ತಗೊಂಬ ಅಂತಂದರು. ನಾನು ಯಾಕೆ ಈ ಬಕೆಟ್ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಚಿಕ್ಕದ ಪಾತ್ರೆ ತೊಗೊಂಡೋದೆ. ಇನ್ನೂ ಸ್ವಲ್ಪ ದೊಡ್ಡ ಪಾತ್ರೆ ತರಬೇಕಿತ್ತು ಅಂತ ಹೇಳ್ತಾಯಿದ್ರು. ಯಾಕೆ ಅಂತಂದರೆ ಇಲ್ಲಿ ನೋಡ್ಬೋದು ನೇರಳೆ ಮರ ಇದ್ದಾವೆ. ನೇರಳೆ ಮರ ತುಂಬ ಇದ್ದಾವೆ, ಲೈನ್ಗಿದ್ದಾವೆ. ಬಟ್ ಇವಾಗ ಬಿಟ್ಟಿದ್ದು ಮಾತ್ರ ಈ ಮರದಲ್ಲಿ ಅಷ್ಟೇ ಬಿಟ್ಟಿದ್ದು. ಇವ್ರಿಗೂ ಕೂಡ ಗೊತ್ತಿಲ್ಲ, ಇವರು ನಮ್ಮ ಮನೆಯವರು ಕೂಡ ನೋಡ್ಕೊಂಡಿಲ್ಲ. ಇನ್ನು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಣ್ಣು ಆಡಿಸಿದ್ದಾರೆ. ಕೆಲವೊಂದು ಹಕ್ಕಿಗಳೆಲ್ಲ ಕೂಡ ತಿಂದು ಬೀಜ ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದಾವೆ. ಭಾಳ ಬೀಜ ಹಾಕ್ಬಿಟ್ಟಿದ್ದಾವೆ. ಸಡನ್ನಾಗಿ ನೋಡ್ಕೊಂಡು ಮತ್ತೆ ಮೇಲ್ಗಡೆ ಎಲ್ಲ ನೋಡಿದ್ದಾರೆ. ಆಗಲೇ ಮಸ್ತು ಕೂಡ ಬಿಟ್ಟಿದ್ದಾವೆ. ಎಲ್ಲ ಬಿಟ್ಟು ಹಣ್ಣಾಗಿ ಅವೆಲ್ಲ ಗಿಳಿ ಮತ್ತು ಪಕ್ಷಿ ಅವೆಲ್ಲ ಕಡಿದ್ಬಿಟ್ಟು ಎಲ್ಲ ಕೆಳಗೆ ಹಾಕಿ ಉಳಿದಿರೋವು ಇವು ಮಾತ್ರ ಅಷ್ಟೇ. ನೋಡ್ಕೊಂಡಿಲ್ಲ, ತುಂಬ ದಿನ ಆಗಿದೆ ಅನಿಸುತ್ತೆ ಆಗಲೇ ಬಿಟ್ಬಿಟ್ಟು. ಇನ್ನು ಇವಾಗ ಸೀಸನ್ ಅಲ್ವಾ, ನಿಜವಾಗ್ಲೂ ಸಿಟಿಯಲ್ಲಂತೂ ಎಲ್ಲಿ ನೋಡಿದ್ರು ಕೂಡ ಎಷ್ಟು ದೊಡ್ಡ ದೊಡ್ಡ ನೇರಳೆ ಹಣ್ಣು ಇಟ್ಕೊಂಡಿರ್ತಾರೆ ಗೊತ್ತಾ. ಅವು ನೋಡಿದ್ರಂತೂ ಸುಮ್ಮನೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರ್ತವೆ ನೇರಳೆ ಹಣ್ಣು. ಇವು ಅಷ್ಟು ದೊಡ್ಡ ನೇರಳೆ ಹಣ್ಣಲ್ಲ, ಮೀಡಿಯಮ್ ಸೈಜ್ ಇದ್ದಾವೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಸಿಕ್ಕಿದ್ದೆ ಸ್ವಲ್ಪನೇ ಸಿಕ್ಕಿದ್ದು, ಯಾಕೆಂದರೆ ಇರಲಿಲ್ಲ. ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ ಅನಿಸುತ್ತೆ. ಆಗಲೇ ಸ್ಟಾರ್ಟಾಗಿ ತುಂಬ ದಿನವೇ ಆಗಿದೆ. ಸದ್ಯಕ್ಕೆ ಎಲ್ಲ ಖಾಲಿ ಆಗಿಬಿಟ್ಟು ಇವಾಗ ಕಾಯಿ ಬಿಡ್ತಾ ಇದ್ದಾವೆ. ಇನ್ನು ಚಿಕ್ಕ ಚಿಕ್ಕ ಕಾಯಿ ಬಿಡ್ತಾಯಿದ್ವು. ಇನ್ನು ಅದಕ್ಕೆ ನಮ್ಮ ಮನೆಯವ್ರು ಇನ್ನು ಚೇರ್ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಸಿಕ್ಕಿರೋ ಮಾತ್ರ, ಕೈಗೆ ಸಿಕ್ಕಿರೋ ಮಾತ್ರ ಇನ್ನು ಸ್ವಲ್ಪ ಕಿತ್ಕೊಟ್ರು. ಇಷ್ಟೇ ಸಿಕ್ಕಿದ್ದು, ಜಾಸ್ತಿ ಕೂಡ ಏನು ಸಿಗಲಿಲ್ಲ. ಫಸ್ಟ್ ಟೈಮು ನೋಡಿ ಈ ಥರ ಹಣ್ಣು ಕಿತ್ಕೊಟ್ಟಿದ್ದಾರೆ. ಅಸಲು ಏನು ಹೇಳಿದ್ರು ಕೂಡ ಅವ್ರ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಬೇಡ 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 ಅಂತ ಇದ್ರು. ನೇರಳೆ ಹಣ್ಣನ್ನು ಮಾತ್ರ ನೋಡಿಬಿಟ್ಟು ಸಡನ್ನಾಗಿ ನಾವು ಸುಮ್ಮನೆ ಕೆಳಗೆ ಬೀಳ್ತವೆ ಮತ್ತು ಅವು ಇವೆಲ್ಲ ತಿಂದುಬಿಡ್ತವೆ ಅಂತ ಹೇಳ್ಬಿಟ್ಟು ತಿಂದು ಬೇಜಾನು ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದಾವೆ. ಇನ್ನು ಮಿಕ್ಕಿರೋ ನೋಡೋಣ ತಿಂತಾಳೇನೋ ಅಂತ ಹೇಳ್ಬಿಟ್ಟು ಇನ್ನು ಕಿತ್ಕೊಟ್ರು. ನಾನು ಜಾಸ್ತಿ ತಿನ್ನಲಿಲ್ಲ, ಒಂದು 4-5 ತಿಂದೆ ಅಷ್ಟೇ. ಇನ್ನು ಮಿಕ್ಕಿರೋ ಹಂಗೆ ಗುಂಡ ತಿಂತಾನೇನಂತ ಎತ್ತಿಟ್ಟಿದ್ದೆ ಅಷ್ಟೇ, ಸ್ವಲ್ಪನೇ ಇದ್ದಿದ್ದು. ಇನ್ನು ಬಂದುಬಿಟ್ಟು ಇವಾಗ ಅದೆಲ್ಲ ಜೋಡಿಸ್ಬಿಟ್ಟು ನೀಟಾಗಿ ಅದು ಪರ್ದೆ ಇರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಆ ಥರ ನೀಟಾಗಿ ಮುಚ್ಚಿಬಿಟ್ರೆ ಇನ್ನು ಇಲ್ಲಿ ಅದ್ರ ಸುದ್ದಿ ಹೋಗೋದಿಲ್ಲ ಅಂತ ಹೇಳಿ ಇನ್ನು ಈ ಕಡೆ ಅಂತೂ ವೇಸ್ಟೆಲ್ಲ ಇಟ್ಬಿಟ್ಟು ನಾನು ಇದು ಬಟ್ಟೆ ಹಾಕಿದ್ದೀನಿ. ಪರ್ದೆ ಥರ ನೀಟಾಗಿರಲಿ ಅಂತ ಹಾಕಿದರೆ ಇಲಿ ಅಂತೂ ಎಳ್ದು ಕೆಳಗಡೆ ಹಾಕೋದು. ಮತ್ತು ನಾನು ಪಿನ್ನ ಹಾಕಿದ್ದೀನಿ ಅದಕ್ಕೆ. ಆ ಪಿನ್ನ ಎಲ್ಲ ಜರುಗಿಸೋದು ಆ ಥರ ಎಲ್ಲ ಮಾಡ್ತಾನೆ ಇರ್ತವೆ. ಮತ್ತು ಅದನ್ನು ಕೂಡ ನೀಟಾಗಿ ಇದೆಲ್ಲ ಕವರ್ ಮಾಡಿ ಇನ್ನು ನೀಟಾಗೆಲ್ಲ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಇವಾಗ ರೇಷನ್ ಅಂದರೆ ಜಾಸ್ತಿ ತಂದಿಲ್ಲ ಐಟಮು. ನನಗೆ ಏನೇನು ಇಂಪಾರ್ಟೆಂಟ್ ಬೇಕೋ ಅದು ಮಾತ್ರ ತೊಗೊಂಬಂದಿದ್ನಲ್ವ, ಅದೆಲ್ಲ ಇವಾಗ 2 ಡಬ್ಬ ಖಾಲಿಯಾಗಿದ್ದು ಅದರಲ್ಲೇ ಜೋಡಿಸ್ತಾ ಇದ್ದೀನಿ. ಇನ್ನು ಬಟ್ಟೆ ಸೋಪು ಅವೆಲ್ಲ ಕೂಡ ತೊಗೊಂಬಂದಿದ್ದೆ ಮೊನ್ನೆ ಹೋಗಿ. ಅದಕ್ಕೆ ಎಲ್ಲ ತೆಗೆದಿಟ್ಬಿಟ್ಟು 2 ಪಾಕೆಟ್ ಎಣ್ಣೆ ತಂದಿದ್ದೆ, 1 ಪಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ, ಇನ್ನೊಂದು ಪಾಕೆಟ್ ಹಂಗೆ ಇದೆ. ಹಿಂಗೆ ಇರಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ತುಪ್ಪದ ಬಾಟ್ಲಿ ತೊಗೊಂಡಿದ್ದೆ. ಒಂದು ದೊಡ್ಡದು ಕೇಳಿದಕ್ಕೆ ಅವ್ರು 300 ರೂಪಾಯಿನೋ ಹೇಳಿದ್ರು. ಅಷ್ಟೊಂದು ಏನಂತ ಹೇಳ್ಬಿಟ್ಟು 120-130 ರೂಪಾಯಿ ಏನು ಅನಿಸುತ್ತೆ. ಆ ಚಿಕ್ಕದು ಅಷ್ಟು ಕೊಟ್ಬಿಟ್ಟು ಇನ್ನೂ ಒಂದು ತೊಗೊಂಬಂದಿದ್ದೆ ಇರಲಿ ಅಂತ ಹೇಳಿ. ಮನೇಲಿ ಇರಬೇಕು ತುಪ್ಪ ಎಲ್ಲ ಇದ್ದರೆ ಏನಾದರೂ ನಾವು ತಿಂಡಿ ಮಾಡಬೇಕಾದ್ರೆ ಸ್ವಲ್ಪ ಸೈಡ್ಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಪಲಾವ್ ಮಾಡಬೇಕಾದ್ರೆ, ಟೊಮೊಟೊ ಬಾತ್ ಮಾಡಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಇನ್ನು ಬಿಸಿ ಮುದ್ದೆಗೆ ಸ್ವಲ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಇವಾಗಂತೂ ಎಲ್ಲ ಕೂಡ ತಿನ್ನಬೇಕು. ಈ ಚಾನ್ಸ್ ಅಂತೂ ಇನ್ನು ಮಿಸ್ ಅಂದರೆ ಮಿಸ್ ಮಾಡ್ಕೊಂಡ್ರಂತೂ ಇನ್ನು ಕೆಟ್ಟಂಗೆ. ಯಾಕೆಂದರೆ ನಾವು ಈ 9 ಮಂತ್ಸ್ ಏನು ಫುಡ್ ತಿಂತೀವೋ ಈ ಫುಡ್ಡು ನೆಕ್ಸ್ಟ್ ತಿನ್ನೋದಕ್ಕೆ ನಮ್ಗೆ ಆಗೋದೇ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ನೆಕ್ಸ್ಟ್ ಡೆಲಿವರಿ ಆದಮೇಲೆ 9 ತಿಂಗಳವರೆಗೂ 9 ತಿಂಗಳು 10 ತಿಂಗಳು ಆ ಥರ ಆಗೋವರೆಗೂ ಕೂಡ ಕೆಲವೊಂದು ಫುಡ್ಡು ಏನೂ ಕೊಡೋದಿಲ್ಲ ಮನೇಲಿ. ಇನ್ನು ತಿನ್ನೋದಕ್ಕೂ ಆಗೋಲ್ಲ ಬಿಡಿ. ಇನ್ಮೇಲೆ ಒಳ್ಳೊಳ್ಳೇದು ಏನಂದರೆ ಬರೀ ಫುಲ್ ಲೈಫೇ ಬ್ಯುಸಿ ಆಗಿಬಿಡುತ್ತೆ. ಇನ್ನು ಮಕ್ಕಳಿಗೆ ಸ್ವಲ್ಪ ಮಾಡಿಕೊಡೋದು, ಇನ್ನು ಅದರಲ್ಲಿ ಸ್ವಲ್ಪ ತಿನ್ನೋದು, ಹಿಂಗೆ ಎಲ್ಲ ದಿನಗಳು ಕಳೀತಾನೆ ಇರ್ತವೆ. ಹಾಗಾಗಿ ಇವಾಗ ಈ ಚಾನ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಮನೆಯವರಾಗಲಿ ಎಲ್ಲ ಕೂಡ ಏನೇನು ಕೇಳ್ತೀವೋ ಎಲ್ಲ ಕೂಡ ತಂದು ಕೊಡ್ತಾ ಇರ್ತಾರೆ. ಇನ್ನು ತಿಂದ್ಬಿಟ್ಟು ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಳ್ಳೋದು ಅಷ್ಟೇ ನಮ್ಮ ಬಾಕಿ ಇವಾಗ. ಇದಕ್ಕೆಂತೂ ನಾನೇನು ಫ್ರೂಟ್ಸು ಆಗಲಿ ಅಂದರೆ ಸೇಬು, ಕಿತ್ತಳೆ ಹಣ್ಣು, ಬಾಳೆಹಣ್ಣು ಅವೆಲ್ಲ ಏನು ಕೂಡ ನಾನು ತಂದಿಲ್ಲ. ಇನ್ನು ಅದೇನು ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಯಾಕೆಂದರೆ ಮನೆ ಊಟನೇ ಸಾಕು ಅಂತ ಅನಿಸುತ್ತೆ ನನಗೆ. ಯಾವಾಗಲೂ ಅಷ್ಟೇ ಇದಂತೆಲ್ಲ ಗುಂಡಿನ ಪ್ರೆಗ್ನೆನ್ಸಿ ಎಲ್ಲ ಅಷ್ಟೇ. ಮನೇಲಿ ಮುದ್ದೆ ಗೊಜ್ಜಾದರೂ ಪರವಾಗಿಲ್ಲ, ಹೊಟ್ಟೆ ತುಂಬ ನೆಮ್ಮದಿಗೆ ಊಟ ಮಾಡ್ತಿದ್ದೆ. ಅದೇ ನನಗೆ ಅಭ್ಯಾಸ ಆಗಿದೆ. ಇನ್ನು ಯಾವಾಗಲೂ ಅಷ್ಟೇ, ಇವಾಗಂತೆಲ್ಲ ಮುಂಚೆಯಿಂದನೂ ನನಗೆ ಅಷ್ಟೊಂದು ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂತ ಅಷ್ಟೊಂದು ಇದಾಗೋದಿಲ್ಲ. ಹಂಗಾಗಿ ನಾನು ಏನು ಕೂಡ ಸದ್ಯಕ್ಕೆ ಇವಾಗ ತಿನ್ನಬೇಕು ಅಂತ ಅನಿಸೋದಿಲ್ಲ. ಇನ್ನು ಮನೇಲಿ
ನೀಟಾಗಿ ಇರೋದೇ ಆಗಲಿ ಅಡುಗೆ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯನ ನೋಡ್ಕೋಬೇಕಂತ ಇದ್ದೀನಿ. ಮತ್ತು ಹೊರಗಡೆ ಎಲ್ಲ ಕೂಡ ತಿನ್ನೋದಕ್ಕಂತೂ ಆಗೋದಿಲ್ಲ. ಆ ಫ್ರೂಟ್ಸ್ ರೇಟು ಅದೆಲ್ಲ ಕೇಳ್ತಾ ಇದ್ದರೆ ಗಗನಕ್ಕೆ ಹೋಗ್ಬಿಟ್ಟಿದೆ. ಅಪ್ಪ ಇರೋದೇ ಆಗಲಿ ಗೊಜ್ಜು ಮುದ್ದೆ ಆಗಲಿ ಹೊಟ್ಟೆ ತುಂಬ ಟೈಮ್ ಟು ಟೈಮು ಊಟ ಮಾಡೋಣ ಅಂತ ಅನಿಸ್ತಿದೆ. ನನ್ನ ಪ್ರಕಾರ ಅಷ್ಟೇ. ಕೆಲವರೆಲ್ಲ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಆಗಲಿ ಹಾಲು ಏನೇನೋ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ, ಬಟ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗತ್ತಲ್ವ. ಹಾಗಾಗಿ ನಮ್ಮ ಅನುಕೂಲ ಏನಿರುತ್ತೆ ನಾನು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತೀನಿ. ಬೇರೆಯವರೆಲ್ಲ ಸ್ವಲ್ಪ ಚೆನ್ನಾಗಿ ಟೈಮ್ ಟು ಟೈಮ್ ಎಲ್ಲ ಕೂಡ ಫುಲ್ ಹೆಲ್ದಿ ಫುಡ್ಡೇ ತಿಂತಾ ಇರ್ತಾರೆ ಅಂದ್ಕೊಳ್ಳಿ. ಬಟ್ ನಮ್ಮ ಮನೇಲಿ ಏನೋ ಅದು ನಾವು ಇವಾಗ ತಿಂತಾ ಇರ್ತೀನಿ ಅಷ್ಟೇ. ಇನ್ನು ಬೆಳಗ್ಗಿನ ನಮ್ಮ ಗುಂಡ ಬಂದುಬಿಟ್ಟು ಅಮ್ಮ ಪುಳಿಯೋಗರೆ ಮಾಡೋ ಅಂತ ಕೇಳ್ತಾ ಇದ್ದೆ. ಪುಳಿಯೋಗರೆ ಮಾಡೋದಕ್ಕೆ ಪುಳಿಯೋಗರೆ ಪಟ್ಟಣ ಇರಲಿಲ್ಲ. ಹಂಗಾಗಿ ಇನ್ನು ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆ. ಅನ್ನ ಮಾಡಿಬಿಟ್ಟು ಇನ್ನು ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀನಿ ಸಪ್ರೇಟ್ ಅವನಿಗೆ. ಇನ್ನು ನನಗೂ ನಮ್ಮ ಮನೆಯವ್ರಿಗೂ ಬೆಳಗ್ಗೆದೇ ಪಲ್ಯ ಇತ್ತು, ಅಂದರೆ ಕೋಸು ಪಲ್ಯ, ಬಸ್ಸಾರು ಮತ್ತು ಮುದ್ದೆ ಕೂಡ ಇತ್ತು. ಒಂದು ಮುದ್ದೆ ಫುಲ್ಲು ಇತ್ತು. ಇನ್ನು ಅರ್ಧ ಮುದ್ದೆ ತಿಂದು ಬಿಸಿ ಅನ್ನ ತಿನ್ನೋಣ ಅಂತ ಹೇಳಿ ಇನ್ನು ನಮಗೆ ಸಾಕಾಗಿತ್ತು. ಸ್ವಲ್ಪ ಅನ್ನ ಕೂಡ ಮಾಡಿ ಇವನಿಗೆ ಗೊಜ್ಜು ಮಾಡಿಡ್ತಾಯಿದ್ದೀನಿ. ಈ ಥರ ಒಂದು ಸತಿ ಗೊಜ್ಜೆಲ್ಲ ನೀಟಾಗಿ ಮಾಡಿಟ್ಬಿಟ್ರೆ ಯಾವಾಗನೇ ಬಿಸಿ ಅನ್ನ ಮಾಡಿದಾಗ ಕಲಿಸ್ಕೊಂಡು ತಿನ್ನಿಸ್ಬೋದು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅವನಿಗೋಸ್ಕರ. ಇನ್ನು ಹುಣಸೆ ಹುಳಿ ಇಡ್ತಾಯಿದ್ದೀನಿ. ಟೊಮೊಟೊ ರೇಟ್ ಅಂತೂ 50 ರೂಪಾಯಿ 60 ರೂಪಾಯಿ ಕೆಜಿ ಆಗಿದೆ ಫ್ರೆಂಡ್ಸ್. ಹಂಗಾಗಿ ಎಷ್ಟೇ ಇರಲಿ ಒಂದು ಟೊಮೊಟೊ ಇಲ್ಲ 2 ಟೊಮೊಟೊ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ರಸ ಹಿಂಡ್ಬಿಟ್ಟು ಗೊಜ್ಜು ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇರುವೆ ಅಂತೂ ಸಖತ್ತು ಇರುವೆ ಇದ್ದಾವೆ. ನಾನು ಕರಿಬೇವು ಕಿತ್ಕೊಬರೋಣ ಅಂತ ಹೇಳ್ಬಿಟ್ಟು ಕಾಯಿ ತುರಿ ಅದೆಲ್ಲ ಅಲ್ಲಿಟ್ಟೋಗಿದ್ನ, ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ಆಗಲೇ ಚಿಕ್ಕ ಇರುವೆ ಓಡಾಡ್ತಿದ್ದಾವೆ. ನೋಡ್ತಿರ್ಬೋದು, ಕಾಣಿಸ್ತಾ ಇದ್ವಲ್ಲ ಎಷ್ಟು ಇದಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಹಂಗೆ ತುಂಬ ಇದು. ಇನ್ನು ಸಂಜೆ ಕೂಡ ಆಗಿತ್ತಲ್ವ, ಇನ್ನು ಲೈಟಾಗಿ ನಮ್ಮ ಮೋಡ ಕೂಡ ಆಗ್ತಾಯಿತ್ತು. ಇನ್ನು ಬಟ್ಟೆ ಅಂತೂ ಹಂಗೆ ಇದ್ದಾವೆ. ಇನ್ನು ಬಟ್ಟೆದು ಒಗ್ದೇ ಇಲ್ಲ, ಯಾವಾಗ ಒಗಿಬೇಕು. ಇಷ್ಟು ಬಟ್ಟೆ ಇದೆ ನೋಡಿ. ಇನ್ನು ನಮ್ಮ ಮನೆಯವ್ರದ್ದು ಕೂಡ ಇದೆ. ಫಸ್ಟ್ ನಮ್ಮ ಎಲ್ಲ ಒಕ್ಕೊಂಬಿಟ್ಟು ಆಮೇಲೆ ನಮ್ಮ ಮನೆಯವ್ರದ್ದು ಒಗಿತೀನಿ. ಫಸ್ಟ್ ನಮ್ಮ ಬಟ್ಟೆ, ಆಮೇಲೆ ನೆಕ್ಸ್ಟ್ ನಮ್ಮ ಮನೆಯವ್ರ ಬಟ್ಟೆ. ಹಂಗೆ ಇನ್ನು ಗೊಜ್ಜು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೊಜ್ಜೆಲ್ಲ ರೆಡಿ ಮಾಡಿಬಿಟ್ಟು ನೀಟಾಗಿ ಸೈಡ್ಗೆ ಎತ್ತಿಟ್ಬಿಟ್ಟು ಇನ್ನು ಕಸ ಗುಡಿಸ್ತಾ ಇದ್ದೀನಿ. ಎಷ್ಟು ಸತಿ ಕಸ ಗುಡಿಸಿದ್ರು ಇವಾಗ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತಲ್ವ, ಕಸನೇ ಗುಡಿಸಿಲ್ಲೇನೋ ಅನ್ನೋ ರೇಂಜಿಗೆ ಕಸ ಆಗಿರುತ್ತೆ. ಅದಕ್ಕೆ ಇನ್ನು ನಮ್ಮ ಮನೆಯವ್ರು ಕೂಡ ಗೂಡನ್ನು ಕರ್ಕೊಬರಕ್ಕೆ ಹೋಗಿದ್ರು. ಎಷ್ಟೊತ್ತಾಗುತ್ತೇನೋ ಅವ್ರು ಬರೋದು ಹೇಳ್ಬಿಟ್ಟು ಇನ್ನು ಪಟ ಅವ್ರು ಇದ್ರಂತೂ ನನಗೆ ಬೇಗ ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಇಲ್ಲ ಅಂತಂದರೆ ಸಖತ್ತು ಫಾಸ್ಟಾಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಗುಂಡ ಬರ್ತಾನೆ, ಬೆಳಗ್ಗೆಯಿಂದ ತುಂಬ ಮಿಸ್ ಮಾಡ್ಕೊಂಡಿರ್ತೀನಿ ಅವನ್ನ. ಅದಕ್ಕೆ ಬಂದ ತಕ್ಷಣವೇ ಅವನಿಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಏನಾದರೂ ಸ್ವಲ್ಪ ಬರ್ಸೋದು ಅದೆಲ್ಲ ನೋಡ್ಕೊತಾ ಇರ್ತೀವಿ. ಅದಕ್ಕೆ ಮತ್ತೆ ಅವ್ನು ಬಂದಾಗ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೆ. ಅದಕ್ಕೆ ಅವ್ನು ಬರೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಹಾಗಾಗಿ ಏನೇ ಕೆಲಸ ಇರಲಿ ಮಕ್ಕಳು ಇಲ್ದಿದ್ದಾಗ ಬೇಗ ಮಾಡ್ಕೊಂಡು ಮುಗಿಸ್ಕೊಬಿಡ್ಬೇಕು. ಆಮೇಲೆ ನೆಕ್ಸ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಅದೇ ನಾನು ಇದು ಮಾಡ್ತಾ ಇರೋದು. ಹಾಗಾಗಿ ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ನೀರು ಹಾಕ್ತಾಯಿದ್ದೀನಿ. ಇನ್ನು 2 ದಿನ ಆಗಿತ್ತು ಮಳೆನೇ ಬಂದಿಲ್ಲ. ಬಿಸಿಲು ಅಂದರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೋಡೋಣ ಸಾಯಂಕಾಲ ಏನಾದರೂ ಮಳೆ ಬರುತ್ತೇನೋ ಅಂತೇಳ್ಬಿಟ್ಟು ಇನ್ನು ವೆಯ್ಟ್ ಮಾಡ್ತಾಯಿದ್ದೆ ನಾನಂತೂ. 1-2 ದಿನ ಸಮಾಧಾನಕ್ಕೆ ಮೋಡ ಆಗ್ತಿರುತ್ತೆ, ಸಮಾಧಾನಕ್ಕೆ ಹಿಂಗೆ ಮಳೆ ಬಂದು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅದೇ ರಾಗ ಅದೇ ತಾಳ ಅನ್ನಂಗೆ ಮತ್ತೆ ಬಿಸಿಲು. 2 ದಿನದಿಂದ ಸಖತ್ತು ಬಿಸಿಲಿದೆ ಬಿಡಿ. ಇನ್ನು ಅದು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಮತ್ತು ಕ್ಯಾನೆಲ್ಲ ನೀಟಾಗಿ ತಿಕ್ಬಿಟ್ಟು ತೊಳೆದು ಇವಾಗ ನೀರು ಹಿಡಿತಾ ಇದ್ದೀನಿ. ಕ್ಯಾನ್ ಕೂಡ ಒಂದು 3 ದಿನ ಆಗಿತ್ತು ಅನಿಸುತ್ತೆ ನಾನು ತೊಳೆದ್ಬಿಟ್ಟು. ಇನ್ನು ಕ್ಯಾನ್ ಕೂಡ ತೊಳೆದಿರಲಿಲ್ಲ. ಹಾಗಾಗಿ ಕ್ಯಾನ್ ಕೂಡ ತೊಳೆದು ನೀಟಾಗೆಲ್ಲ ಉಜ್ಜಿ ಕ್ಲೀನ್ ಮಾಡಿ ಇವಾಗ ಕುಡಿಯೋ ನೀರು ಕೂಡ ಹಿಡಿತಾ ಇದ್ದೀನಿ. ಯಾಕೆಂದರೆ ಹೇಳೋದಕ್ಕಾಗೋದಿಲ್ಲ, ಕರೆಂಟುಗಳು ಒಂದೇ ಟೈಮ್ಗೆ ಸರಿಯಾಗಿರೋದಿಲ್ಲ. ಇನ್ನು ಏನಾದರೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಂದರೆ ಕರೆಂಟ್ ತೆಗೆದುಬಿಡ್ತಾರೆ. ಇನ್ನು ಇವಾಗ ಮಳೆಗಾಲ ಆಗಿರೋದ್ರಿಂದ ಹೇಳೋದಕ್ಕಾಗೋದಿಲ್ಲ. ನಮ್ಮ ಜವಾಬ್ದಾರಿ ನಾವು ಮುಗಿಸ್ಕೋಬೇಕಲ್ಲ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಪರದಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಕುಡಿಯೋ ನೀರೆಲ್ಲ ತುಂಬಿಸಿ ಮತ್ತು ಅಡುಗೆ ಮಾಡೋದಕ್ಕೆ ಒಂದು ಕೊಡ ಒಳಗಡೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಇನ್ನು ಸುಮ್ಮನೆ ಕೂತ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಫೋನ್ ನೋಡಿಕೊಂಡು. ಇನ್ನು ನಮ್ಮ ಮನೆಯವ್ರು ಎಷ್ಟೊತ್ತಾದರೂ ಬರಲಿಲ್ಲ. ಆಗಲೇ ಸ್ವಲ್ಪ ಲೈಟಾಗಿ ಮೋಡ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಇವು ಕೂಡ ಡ್ಯೂಟಿ ಮುಗಿಸ್ಕೊಂಡು ಇನ್ನು ಅವು ಗೂಡವು ಸೇರ್ತಾ ಇದ್ದಾವೆ. ಎಷ್ಟು ಬೆಳಗ್ಗೆ ನಾನು ಬರೋಷ್ಟೊತ್ತಿಗೆ ಎದ್ಬಿಟ್ಟು ಹೋಗಿರ್ತವೆ. ಆಮೇಲೆ ನೆಕ್ಸ್ಟು ಬೆಳಗ್ಗೆ ಎಲ್ಲ ಸುತ್ತಾಡಿ ಸುಸ್ತಾಗಿರುತ್ತೆ ಪಾಪ ಇವಕ್ಕೆ ಮರಿಗಳು ಹಾಕ್ಕೊಂಡು. ಏನು ತಿನ್ನೋದಕ್ಕೆ ಸಿಗಲಿಲ್ಲ ಅಂದರೆ ಸ್ವಲ್ಪ ದೂರನೇ ಹೋಗ್ಬಿಟ್ಟು ತಿಪ್ಪೆ ಎಲ್ಲ ಕೆದರ್ತಾನೇ ಇರ್ತವೆ, ಎಲ್ಲಾದರೂ ಏನಾದರೂ ಸಿಗ್ತವೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಕೂಡ ಅಕ್ಕಿ ಅದೆಲ್ಲ ಹಾಕ್ತಾ ಇರ್ತೀವಿ, ಮತ್ತು ಸ್ವಲ್ಪ ಅನ್ನ ಮಿಕ್ಕಿದ್ರೆ ಹಾಕ್ತಾ ಇರ್ತೀವಲ್ವ, ಅದೇ ಅವಕ್ಕೆ ಊಟ. ಎಲ್ಲ ಸುತ್ತಾಡಿ ಸುಸ್ತಾಗಿ ಬಂದು ಇವಾಗ ಅವು ಗೂಡು ಅವು ಸೇರ್ತಾ ಇರ್ತವೆ. ಒಂಥರ ನೋಡೋದಕ್ಕೂ ಕೂಡ ಖುಷಿ. ಮರಿ ಎಷ್ಟು ಚಿಕ್ಕವಿದ್ವು ಆಗಲೇ ಸ್ವಲ್ಪ ಮೀಡಿಯಮ್ಮಾಗೆ ದೊಡ್ಡವಾಗೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಇನ್ನು ಇದರಲ್ಲಂತೂ ಎಷ್ಟಿರ್ತಾವೋ ಎಷ್ಟಿರಲ್ಲ ಗೊತ್ತೇ ಇಲ್ಲ ಫ್ರೆಂಡ್ಸ್. ಸಿಗೋಣ ಇಷ್ಟು